ಸರ್ ನಮಸ್ಕಾರ. BCS ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅವಾಗ ಒಂದು 10 ವರ್ಷದಿಂದ BCS ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ನಾವು ರೀಪರ್ ಬೈಂಡ್ರು ಮಾಡ್ತಾ ಇದ್ದೀವಿ. ಇದು 4 ವೀಲ್ ರೀಪರ್ ಬೈಂಡ್ರು ಅಂತೀವಿ. ಇದು ನೋಡಿದ್ರೆ ಭತ್ತ, ರಾಗಿ, ಜೋಳ ಮತ್ತು ಸಸಾನ ಒಂದು 4 ಅಡಿ ಬೆಳೆದಿರೋ ಕ್ರಾಪ್ನ ಕೊಯ್ದು ಕಟ್ಟುತ್ತೆ. ಒಂದೇ ಆಪ್ರೇಷನಲ್ಲಿ 2 ಕೆಲಸ ಮಾಡುತ್ತೆ. ಒಂದು 20 ಜನ ಕೆಲಸ ಮಾಡೋ ಜಾಗದಲ್ಲಿ ಒಂದು ಮೆಷಿನ್ ಇದ್ದರೆ ಸಾಕು. ನಿಮಗೆ ಪ್ಯಾಡಿ ಮಳೆ ಟೈಮಲ್ಲಿ ಏನಾದ್ರು ತೊಂದರೆ ಆಯಿತು ಅಂದರೆ ಲೈಟ್ ವೆಯ್ಟ್ ಮೆಷಿನು ಆರಾಮ್ಸೆ ಯಾರು ಬೇಕಾದ್ರೂ ಓಡಿಸ್ಕೊಂಡು ಹೋಗ್ಬೋದು. ಇದು 10 HP ಡೀಸೆಲ್ ಎಂಜಿನು. ಇದು 10 HP ಲಂಬಾರ್ಡಿನಿ ಡೀಸೆಲ್ ಎಂಜಿನ್, ಗ್ರೂವ್ಸ್ ಲಂಬಾರ್ಡಿನಿ ಡೀಸೆಲ್ ಎಂಜಿನು. ಇದರಲ್ಲಿ ಏನಂದರೆ ನಿಮಗೆ ಕಟರ್ ಬಾರ್ 4 ಅಡಿ ಬರುತ್ತೆ. ಮತ್ತೆ ಇದರಲ್ಲಿ ಹೈಡ್ರಾಲಿಕ್ ಆಪ್ಷನ್ ಇದೆ, ಸೆಲ್ಫ್ ಸ್ಟಾರ್ಟ್ ಇದೆ, ಮತ್ತೆ ಕ್ಲಚ್ ಬ್ರೇಕ್ ಸೆಪರೇಟ್ ಆಗಿ ಬಂದ್ಬರುತ್ತೆ. ಟ್ರ್ಯಾಕ್ಟರ್ ತರ ಇದನ್ನ ಓಡಿಸ್ಬೋದು. ಸ್ಟೇರಿಂಗ್ ಟೈಪ್ ಇರೋದ್ರಿಂದ ನಿಮಗೆ ಓಡಿಸೋಕೆ ತುಂಬಾ ಈಸಿ. ಮತ್ತೆ ಹಂಗೆ ಇಲ್ಲಿ ಬಂದ್ರೆ ಟ್ರೈನ್ ಒಳಗಡೆಯಿಂದ ಆಚೆ ಬರುತ್ತೆ. ಸೊ ಇಲ್ಲಿ ಕಟ್ ಆಗುತ್ತೆ. ನಿಮಗೆ ಯಾವುದೇ ಕ್ರಾಪ್ ಹಾಕಿದ್ರೂ ಒಂದು 2 ಅಡಿ ಹೈಟಿಂದ 4 ಅಡಿ ಹೈಟ್ ತನಕ ಇರೋ ಎಲ್ಲ ಕ್ರಾಪ್ನು ಕೊಯ್ದು ಕಟ್ ಮಾಡುತ್ತೆ. ಮತ್ತೆ ಇದರಲ್ಲಿ PTO ಆಪ್ಷನ್ ಇದೆ. PTOನೇ ಕಟರ್ ಬಾರ್ನ ಆಪ್ರೇಟ್ ಮಾಡುತ್ತೆ. ಇದು PTO. ಇದು ಗಾಡಿ ಮೂವ್ಮೆಂಟಿಗೆ. ಇದು ನೋಡಿದ್ರೆ ನಿಮಗೆ ಫಸ್ಟು ಮತ್ತು ಸೆಕೆಂಡು ಮತ್ತು ಥರ್ಡು ರಿವರ್ಸ್ 3 ಆಪ್ಷನ್ ಇದೆ. ಹೈಡ್ರಾಲಿಕ್ ಆಪ್ಷನ್ ನಿಮಗೆ ಎಷ್ಟು ಹೈಟಲ್ಲಿ ಜೋಳ ಮಕ್ಕ ಏನು ಕಟ್ ಮಾಡಬೇಕೋ ಅದು ಈ ಹೈಡ್ರಾಲಿಕ್ ನಿಮಗೆ ವರ್ಕ್ ಆಗುತ್ತೆ. ಅಡ್ಜಸ್ಟ್ಮೆಂಟ್ ಇದೆ. 1 ಅಡಿ, 3/4 ಅಡಿ, ಅರ್ಧ ಅಡಿ ಆ ಥರ ಅಡ್ಜಸ್ಟ್ಮೆಂಟ್ ಇದೆ. ಮತ್ತು ಇದರಲ್ಲಿ ಸೆನ್ಸಾರ್ ಇದೆ. ಏನೇ ಡ್ಯಾಮೇಜ್ ಆದ್ರೂ ಈ ಸೆನ್ಸಾರ್ ತೋರಿಸ್ಬಿಡುತ್ತೆ. ಸೊ ಒಳ್ಳೆ ಲೈಫ್ ಟೈಮ್ ಬರುತ್ತೆ. ಸುಮಾರು ನಮಗೆ ಒಂದೂವರೆ ಗಂಟೆ ಆಗುತ್ತೆ ಒಂದು ಎಕರೆ ಕಟ್ ಮಾಡೋಕ್ಕೆ. ಒಂದು 2 ಲೀಟರ್ ಡೀಸೆಲ್ ಕನ್ಸ್ಯೂಮ್ ಆಗುತ್ತೆ. ತುಂಬ ಈಸಿ. ನೀವು ಲೇಬರ್ ಖರ್ಚು ನೋಡಿದ್ರೆ ಇದರಲ್ಲಿ ಒಂದು 90% ಲೇಬರ್ ಖರ್ಚನ್ನ ಉಳಿಸ್ಬೋದು. ಈಗ ಒಂದು ಎಕರೆಗೆ ನೀವು 4,000 ಖರ್ಚು ಮಾಡ್ತೀರಾ ಅಂದರೆ ಇದರಲ್ಲಿ ಬರೀ 400 ರೂಪಾಯಲ್ಲಿ ಖರ್ಚು ಮುಗಿಸ್ಕೋಬೋದು. ಅಂತ ಒಳ್ಳೆ ಮೆಷಿನು. ಇದು BCS ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಲುಧಿಯಾನದಲ್ಲಿದೆ. ಇನ್ನೊಂದು ಇದರಲ್ಲಿ ಏನಂದರೆ ನಿಮಗೆ ಇದು ಮೇಡ್ ಇನ್ ಇಟಾಲಿ. ಸೊ ಇಟಾಲಿಯಿಂದ ಇರೋದ್ರಿಂದ ಒಳ್ಳೆ ಮೆಷಿನಲ್ಲಿ ಯಾವ ಕಾರಣಕ್ಕೂ ಸುಮಾರು ಒಂದು 4-5 ವರ್ಷಕ್ಕೆ ರಿಪೇರ್ ಅಂತ ಬರ್ತಾ ಇಲ್ಲ. ನಾವು ಈಗ ಸುಮಾರು ಒಂದು 60-70 ಮೆಷಿನ್ ಕೊಟ್ಟಿದ್ದೀವಿ. ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಒಳ್ಳೆ ಕೆಲಸ ಯೂಸ್ ಆಗ್ತಾ ಇದೆ.